ತುತ್ತು ಬಾಯಿಗೆ ಬರದ ಹಾಗೆ ಆಗಿದೆ. ಅನ್ನದಾತನ ಕೈಯಲ್ಲೀಗ ಕಣ್ಣೀರಷ್ಟೇ ಉಳಿದಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಸಂಪೂರ್ಣ ಜಲಾವೃತಗೊಂಡ ಬೆಳೆ ಮಲಪ್ರಭಾ ಆರ್ಭಟಕ್ಕೆ ಅನ್ನದಾತರ ಬದುಕೆ ನೀರು ಪಾಲು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ಅಬ್ಬರ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಪೇರಲ ಹಣ್ಣಿನ ತೋಟ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಳೆದಿದ್ದ ಬೆಳೆ ಜಲಾವೃತಗೊಂಡು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನವಿಲು ತೀರ್ಥ ಡ್ಯಾಂನಿಂದ 12,000 ಕ್ಯೂಸೆಕ್ ನೀರನ್ನ ಮಲಪ್ರಭಾ ನದಿಗೆ ಹರಿಬಿಡಲಾಗಿದೆ. ಇದರಿಂದ ಜಿಲ್ಲೆಯ ಬೀರನೂರು, ತಳಕವಾಡ ಗ್ರಾಮಗಳ ವ್ಯಾಪ್ತಿಯ ಜಮೀನುಗಳಿಗೆ ನೀರು ನುಗ್ಗಿದೆ. 3 ಎಕರೆಯಲ್ಲಿ ಬೆಳೆದಿದ್ದ ಪೇರಲ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇದು ನಾವು ನಾಲ್ಕು ವರ್ಷದಿಂದ ಪೇರಲ ತೋಟ ಬಳಸ್ತಿದ್ರು ಸರ್. 4 ವರ್ಷದಿಂದ ಗೊಬ್ಬರ ಬೀಜ ಭಾಳ ಖರ್ಚು ಮಾಡಿದ್ವಿ ಸರ್. ಭಾಳ ಅಂದ್ರೆ ಈಗ ಇದ ವರ್ಷಕ್ಕೆ ಒಂದು 4 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ವಿ ನಾವು. ಈಗ ಹೊಳಿ ಬರೋದು ನಮ್ಗೆ ಗೊತ್ತಿದ್ದಿಲ್ಲ ಸರ್. ಅಂದ್ರೆ ಹೊಳಿ ಬರ್ತದ ನಮ್ಗೆ ಗೊತ್ತಿದ್ದಲ್ರಿ. ಅದೇನಾತ್ರಿ ಎಲ್ಲ ಹಣ್ಣು ಆಗತ್ತಿದ್ರು, ಕಾಯಿಗ ಪಾಡಿ ಬರತ್ತಿದ್ರು. ಈಗ ಹೊಳಿ ಬಂದ್ಬಿಡ್ತೀರಿ ಸರ್. ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸೂಕ್ತ ಪರಿಹಾರ ಕೊಡ್ತೀರಿ ಅಂತೇಳಿ ನಾವು ನಿಮ್ಮನ್ನು ನಂಬೇವಿ. ಆದ ಕಾರಣ ನಮ್ಮ ರೈತರಲ್ಲಿ ಏನು ಜೀವ ಉಳಿದಿಲ್ಲ, ಅಳ್ಕೊಂತ ಕಣ್ಣೀರು ಒರೆಸುವ ಪರಿಸ್ಥಿತಿ ನಮಗೆ ಬಂದೈತಿ. ಅದಕ್ಕೆ ರೈತರಿಗೆ ಏನು ಮಾಡ್ತೀರಿ, ನೀವು ಪರಿಹಾರ ಕೊಡ್ರಿ ನಮಗೆ ಸರ್ಕಾರದವರು ಅಂತ ನಾವು ಇಲ್ಲಿ ಕೇಳ್ಕೊಂತೀವಿ. ಗಿಡ 900 ಗಿಡ ಅದಾವ್ರಿ ನಮ್ಮ ಹೊಲ. 2-3 ಎಕರೆ ಹೊಲ ಹಾಕತ್ರಿ. ಅದು 900 ಗಿಡ ಅದಾವು. ಫಸಲು ಬಂದ್ಬಿಟ್ಟಿತ್ತು. ಬಂದ ತಕ್ಷಣ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡಕತ್ತತ್ರಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಪೇರಲ ಬೆಳೆ ಹಾನಿಯಾಗಿದ್ದು ಅನ್ನದಾತನಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕರಾವಳಿಯಲ್ಲಿ ಅಬ್ಬರಿಸ್ತಾ ಇದೆ ವರುಣ. ಕೊಂಚ ಶಾಂತನಾಗಿದ್ದಾನೆ ಇದೀಗ. 2 ತಿಂಗಳ ಸುದೀರ್ಘ ರಜೆಯ ನಂತರ ಕಡಲ ಮಕ್ಕಳು ಕಸಬು ಶುರು ಮಾಡ್ತಾ ಇದ್ದಾರೆ. ಕಡಲಬ್ಬರದ ನಡುವೆಯೂ ಆಳ ಸಮುದ್ರಕ್ಕೆ ಇಳಿಯೋದಕ್ಕೆ ಬೋಟ್ಗಳು ಸನ್ನದ್ಧವಾಗ್ತಿವೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಮತ್ಸ್ಯೋದ್ಯಮ ಕರಾವಳಿ ಜನರ ಜೀವನ. ಮೀನುಗಾರಿಕೆ ಉಡುಪಿ ಜನರ ಜೀವನಾಧಾರ. ಮಳೆ ಅಬ್ಬರಕ್ಕೆ ಲಂಗರು ಹಾಕಿದ್ದ ಬೋಟ್ಗಳು ಈಗ ಮತ್ತೆ ಆಳ ಸಮುದ್ರಕ್ಕಿಳಿಯಲು ಸಜ್ಜಾಗಿ ನಿಂತಿವೆ. ಕರಾವಳಿಯಲ್ಲಿ ಮತ್ಸ್ಯ ಬೇಟೆ ಶುರು. ಸಮುದ್ರಕ್ಕಿಳಿಯಲು ಬೋಟ್ಗಳು ರೆಡಿ. ಜೂನ್ ಜುಲೈನಲ್ಲಿ ಸಮುದ್ರ ಕೆರಳಿರುತ್ತೆ. ವರುಣಾರ್ಭಟಕ್ಕೆ ಕಡಲು ಪ್ರಕ್ಷುಬ್ಧಗೊಂಡಿರುತ್ತೆ. ಇದಿಷ್ಟೇ ಅಲ್ಲ, ಇದು ಮೀನುಗಳು ಮೊಟ್ಟೆ ಇಡೋ ಕಾಲವಾಗಿರೋ ಕಾರಣ ಮೀನುಗಾರಿಕೆಗೆ ನಿಷೇಧ ಹೇರಲಾಗುತ್ತೆ. ಬರೋಬ್ಬರಿ 60 ದಿನಗಳ ಕಾಲದ ಉಪವಾಸದ ಬಳಿಕ ಈಗ ಮತ್ತೆ ಮತ್ಸ್ಯ ಬೇಟೆ ಶುರುವಾಗಿದೆ. ನಾಗರ ಪಂಚಮಿಯ ಪೂಜೆಯಾಗಿ ಆ ನಂತರ ಸಮುದ್ರ ಸ್ವಲ್ಪ ಶಾಂತ ಆಗುವ ಜನರ ನಂಬಿಕೆಯಿಂದ 10-11 ತಾರೀಕಿಗೆ ಎಲ್ಲ ಬೋಟು ಮೀನುಗಾರಿಕೆ ತೆರಳು ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಮೀನುಗಾರಿಕೆ ಹೋದ ವರ್ಷದ ಮೀನುಗಾರಿಕೆ ಸೇರಿಸಿದ್ರೆ ಈ ವರ್ಷ ಉತ್ತಮ ಮೀನುಗಾರಿಕೆ ಆಗಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ. ಯಾಕಂದರೆ ಮೀನುಗಾರಿಕೆ ಆಗಲಿಲ್ಲ ಅಂದರೆ ನಾವು ಎಲ್ಲರೂ ಬೋಟನ್ನು ಸಹ ಒಳಗೆ ಕಟ್ಟುವಂಥ ಪರಿಸ್ಥಿತಿ. ಈಗ ಹೋಗಲಿಕ್ಕೆ ಹೆದರ್ತಾರೆ. ಹೋದ ಸಲದ ಮೀನುಗಾರಿಕೆ ತುಂಬ ಲಾಸ್ ಆಗಿದ್ದರಿಂದ ಈಗ ಇಷ್ಟವರೆಗೆ ಹೋಗಬೇಕಿತ್ತು, ಅದು ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಜನರು. ಈಗ ನಾಳ್ದು ನಾಗರ ಪಂಚಮಿಯ ಪೂಜೆಯಾಗಿ ಆನಂತರ 11-12 ತಾರೀಕಿಗೆ ಮೀನುಗಾರಿಕೆ ತೆರಳಲಿಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಸುಮಾರು 1000ಕ್ಕಿಂತ ಹೆಚ್ಚು ಬೋಟ್ಗಳು ಸಮುದ್ರಕ್ಕಿಳಿಯಲು ಸಜ್ಜಾಗಿವೆ. 15 ದಿನಗಳಿಗಾಗುವಷ್ಟು ಡೀಸೆಲ್, ಮೀನು ಹಿಡಿಯಲು ಬಲೆ, ಬೇಟೆಯಾಡಿದ ಮೀನುಗಳನ್ನು ಸಂರಕ್ಷಿಸಲು ಮಂಜುಗಡ್ಡೆ ತುಂಬಿಕೊಂಡು ಬೋಟ್ ಕಡಲಿಗಿಳಿಯಲು ಸಜ್ಜಾಗಿವೆ. 2 ತಿಂಗಳ ಬ್ರೇಕ್ನ ನಂತರ ಮೀನುಗಾರರು ಮತ್ತೆ ಸಮುದ್ರಕ್ಕೆ ಇಳಿತಾ ಇದ್ದಾರೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಂಥ ಯಾಂತ್ರೀಕೃತ ಬೋಟುಗಳು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸಾವಿರಾರು ಬೋಟುಗಳು ಈಗಾಗಲೇ ರಿಪೇರಿ ಕೆಲಸಗಳಿರ್ಬೋದು ಅಥವಾ ಪೇಂಟಿಂಗ್ ಕೆಲಸ ಇರ್ಬೋದು, ಹೀಗೆ ಬೇರೆ ಬೇರೆ ಕೆಲಸವನ್ನು ಮುಗಿಸ್ಕೊಂಡು ಮೀನು ಬೇಟೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆಳ ಸಮುದ್ರ ಇನ್ನೂ ಕೂಡ ರಫ್ ಆಗಿರೋ ಕಾರಣ ಆಗಸ್ಟ್ 1ಕ್ಕೆ ಶುರುವಾಗಬೇಕಿದ್ದ ಮೀನುಗಾರಿಕೆ 1 ವಾರ ತಡವಾಗಿ ಚುರುಕುಗೊಂಡಿದೆ. ನಾಗರ ಪಂಚಮಿ ಪೂಜೆ ಮುಗಿಸಿ ಆಳ ಸಮುದ್ರ ಮೀನುಗಾರಿಕೆ ನಡೆಸಲು ಮೀನುಗಾರರು ರೆಡಿಯಾಗ್ತಿದ್ದಾರೆ. ನಾಗರ ಪಂಚಮಿ ಮುಗಿಯುತ್ತಿದ್ದಂತೆ ಮತ್ಸ್ಯಪ್ರಿಯರ ಪಾಲಿಗೆ ತಾಜಾ ಮೀನುಗಳು ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಂಕಿತ್ ಜೊತೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ಅದು ಜ್ಞಾನ ದೇಗುಲ, ತಾಯಿ ಶಾರದೆ ನೆಲೆಸಿರುವ ಪವಿತ್ರ ವಿದ್ಯಾಮಂದಿರ. ಆದರೆ ಕಿಡಿಗೇಡಿಗಳು ಶಾಲೆಯ ಗೋಡೆಗಳನ್ನೇ ಧ್ವಂಸ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಎಲ್ಲಿ ಅನ್ನೋದರ ಕುರಿತ ಮಾಹಿತಿ ಎಲ್ಲಿದೆ ನೋಡಿ. ಧ್ವಂಸ, ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ. ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಿದ್ದ ಜ್ಞಾನ ದೇಗುಲ ನೆಲಸಮ. ಸರ್ಕಾರಿ ಶಾಲೆಯಲ್ಲಿ ಕಿಡಿಗೇಡಿಗಳು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ. ದಾವಣಗೆರೆಯ ಹರಿಹರದ ಹಳ್ಳದ ಕೆರೆಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವನ್ನು ದುರುದ್ದೇಶದಿಂದ ದುರುಳರು ಹಾನಿ ಮಾಡಿದ್ದಾರೆ. ಆದರೂ ಕೂಡ ಶಾಲೆಗೆ ಈ ಥರದ್ದು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಮತ್ತು ಶಾಲಾ ಮಕ್ಕಳು ಬೇರೆ ಬೇರೆ ಜಾಗದಿಂದ ಬರೋಂಥ ಮಕ್ಕಳು, ಬಡ ಮಕ್ಕಳು ಇರುವಂಥದ್ದು ವಿದ್ಯಾದಾನಕ್ಕೆ ನಮ್ಮ ಇದು ಹೆಸರುವಾಸಿ ಆಗಿರೋಂಥದ್ದು ಮೊದಲ ಆದ್ಯತೆ ಇದೆ. ಎಲ್ಲರೂ ಕೂಡ ಕೊಡಬೇಕು, ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಎಲ್ಲರಿಗೂ ಕೂಡ. ಯಾರೇ ಆಗಿರಲಿ ಇಂಥ ವಿದ್ಯಾದಾನಕ್ಕೆ ಶಾಲೆಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು, ಅದಕ್ಕೆ ಪ್ರಾಶಸ್ತ್ಯ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಅಂದಾಗೆ ಈ ಶಾಲೆಯಲ್ಲಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಟ್ಟು 7 ಜನ ಶಿಕ್ಷಕರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೇ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡದ ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು. ಹೀಗಿರುವಾಗಲೇ ಯಾರು ಕಿಡಿಗೇಡಿಗಳು ದುರುದ್ದೇಶದಿಂದ ಶಾಲೆ ಗೋಡೆಯನ್ನ ಧ್ವಂಸಗೊಳಿಸಿದ್ದಾರೆ. ಕಾಮಗಾರಿಗೆ ನೀರು ಪೂರೈಸುವ ಟ್ರ್ಯಾಕ್ಟರ್ ಚಕ್ರದ ಗಾಳಿಯನ್ನ ತೆಗೆದಿದ್ದಾರೆ. ಇನ್ನು ಈ ಶಾಲೆ ಮಕ್ಕಳಿಗೆ ಶೌಚಾಲಯದ ಸಮಸ್ಯೆ ಕೂಡ ಇತ್ತು. ಹೀಗಾಗಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗ್ತಿತ್ತು. ಇನ್ನೇನು ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿತ್ತು. ಅಷ್ಟರಲ್ಲಾಗಲೇ ಕಿಡಿಗೇಡಿಗಳು ನಿರ್ಮಾಣ ಹಂತದ ಗೋಡೆಯನ್ನ ಬೀಳಿಸಿದ್ದಾರೆ. ಇದನ್ನು ಅದು RCC ಬಂದಿದ್ದನ್ನು ಮೇಲೆ ಇಟ್ಟಿಗೆಗಳನ್ನು ಕೆಲವು ಕೆಡವಿದ್ದಾರೆ ಸರ್. ಅದು ಯಾರು ಅಂತ ಗೊತ್ತಾಗಲ್ಲ ಸರ್. ಆಮೇಲೆ ಏನೇ ಕೆಲಸ ಅದು ನೈಟ್ ಆಗುತ್ತೆ ಸರ್. ಇಲ್ಲಿ ಡೇ ಟೈಮ್ ಯಾರು ಏನೂ ಬರಲ್ಲ. ನೈಟ್ ಬಂದು ಇಲ್ಲಿ ಸ್ವಲ್ಪ ಬೇರೆ ವ್ಯವಹಾರ ನಡೀತಿರ್ತಾವೆ. ನೈಟ್ ಕೆಲವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರ್ತಾರೆ, ಕೆಲವರು ಬೇರೆ ಬೇರೆ ಕೆಲಸಗಳು ನಡೀತಿರ್ತವೆ, ಧೂಮಪಾನ ಅಂತ ಆಗ್ತಿರ್ತವೆ. ಬಟ್ ಇವರೇ ಅಂತ ಹೇಳಕ್ಕೆ ಬರಲ್ಲ ಸರ್. ಅದು ಕಟ್ಟಿದ್ದನ್ನು ಕೂಡ ಕೆಲವು ಒಂದು 45-50 ಇಟ್ಟಿಗೆಗಳನ್ನ ಕೆಡವಿದ್ದಾರೆ ಅಲ್ಲಿ ಕಟ್ಟಿರೋದನ್ನು. ಈ ಸರ್ಕಾರಿ ಶಾಲೆ ಮೇಲೆ ಅದ್ಯಾವ ದುರುಳರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ. ಪೊಲೀಸ್ ಭದ್ರತೆಯಲ್ಲಿ ಕೊಠಡಿ ಕಾಮಗಾರಿ ಮಾಡುವ ಸ್ಥಿತಿಗೆ ಬಂದು ತಲುಪಿದ್ದು ನಿಜಕ್ಕೂ ದುರಂತವೇ ಸರಿ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನರೇಗಾ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಜೀವಾಳ. ಈ ಯೋಜನೆ ಅಡಿಯಲ್ಲಿ ಉದ್ಯೋಗವೇನೋ ಖಾತ್ರಿ ಇದೆ, ಆದರೆ ಮಾಡಿದ ಕೆಲಸಕ್ಕೆ ಸಿಗಬೇಕಾದಂತಹ ಸಂಬಳಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಇನ್ನು ರಾಜ್ಯ ಸರ್ಕಾರ ನರೇಗಾ ಹಣಕ್ಕೂ ಕೈ ಹಾಕಿತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿ.